ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಫೈಲ್ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಉಡುಪಿಯ ಬ್ರಹ್ಮಾವರ ತಾಲೂಕಿನ ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಯೋಧನಿಗೆ ಅವಮಾನ ಮಾಡಲಾಗಿದೆ. ಯೋಧರಿಗೆ ಟೋಲ್ ಫ್ರೀ ಇರುತ್ತೆ, ಆದರೆ ನಿವೃತ್ತ ಯೋಧ ಶ್ಯಾಮರಾಜ್ ಸೂಕ್ತ ದಾಖಲೆ ತೋರಿಸಿದ್ರೂ ಟೋಲ್ ಸಿಬ್ಬಂದಿ ಅವಮಾನಿಸಿರುವ ಆರೋಪ ಕೇಳಿಬಂದಿದೆ. ಉಡುಪಿಯ ಬ್ರಹ್ಮಾವರ ತಾಲೂಕಿನ ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಯೋಧನಿಗೆ ಅವಮಾನ. ನಿವೃತ್ತ ಆರ್ಮಿ ಕಮಾಂಡರ್ ಶ್ಯಾಮರಾಜ್ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಟೋಲ್ ಪ್ಲಾಜಾ ಗೇಟ್ನಲ್ಲಿ ಯೋಧನಿಗೆ ಟೋಲ್ ಫ್ರೀ ಅವಕಾಶ ಇದ್ದು ಸೂಕ್ತ ದಾಖಲೆ ತೋರಿಸಿದರೂ ನಿವೃತ್ತ ಯೋಧನನ್ನು ನಿಲ್ಲಿಸಿ ಟೋಲ್ ಸಿಬ್ಬಂದಿ ಅವಮಾನಿಸಿದ್ದಾರೆಂದು ಆರೋಪಿಸಲಾಗಿದೆ. ಘಟನೆಯ ವೇಳೆ ಶ್ಯಾಮರಾಜ್ ವೀಲ್ಚೇರ್ನಲ್ಲಿ ಕುಳಿತಿದ್ದು ಸಂಪೂರ್ಣ ಘಟನೆಯನ್ನು ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ದೇಶ ಸೇವೆಗಾಗಿಯೇ ತಮ್ಮನ್ನು ತಾವು ಅರ್ಪಿಸಿಕೊಂಡು ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಒಳಗಾದ ಯೋಧರೊಬ್ಬರಿಗೆ ಉಡುಪಿಯ ಸಾಸ್ತಾನದ ಟೋಲ್ ಪ್ಲಾಜಾದಲ್ಲಿ ಟೋಲ್ ಸಿಬ್ಬಂದಿ ಅವಮಾನಿಸಿದ್ದಾರೆ. ಆ ಯೋಧನಿಗೆ ಟೋಲ್ನಿಂದ ವಿನಾಯಿತಿ ಇದ್ದರೂ ಕೂಡ ಟೋಲ್ ಪಾವತಿ ಮಾಡುವಂತೆ ಪೀಡಿಸಿ ಅವರನ್ನು ಹೋಗಲು ಬಿಡದೆ ಉಡುಪಿಯ ಸಾಸ್ತಾನದ ಟೋಲ್ ಸಿಬ್ಬಂದಿ ಕಾಯಿಸಿ ಅವಮಾನಿಸಿದ್ದಾರೆ. 21 ಪ್ಯಾರಾಮಿಲಿಟರಿಯಲ್ಲಿ ಆರ್ಮಿ ಕಮಾಂಡೋ ಆಗಿ ಕೆಲಸ ಮಾಡಿದ್ದ ಶ್ಯಾಮರಾಜ್ ಎಂಬುವರಿಗೆ ಸಾಸ್ತಾನದ ಟೋಲ್ನಲ್ಲಿ ಅವರಿಗೆ ಟೋಲ್ನಿಂದ ವಿನಾಯಿತಿ ಇದ್ದರೂ ಅಲ್ಲಿನ ಸಿಬ್ಬಂದಿ ಟೋಲ್ ಕಟ್ಟುವಂತೆ ಕೇಳಿ ಕಿರಿಕಿರಿ ಮಾಡಿ ಅವಮಾನಿಸಿದ್ದಾರೆ. ವೈರಲ್ ಆದ ವಿಡಿಯೋದಲ್ಲಿ ಆ ಯೋಧರು ತಮ್ಮ ಕಾರಿನಿಂದ ಇಳಿದು ಟೋಲ್ನಲ್ಲಿ ತಮ್ಮ ವೀಲ್ಚೇರ್ನಲ್ಲಿ ಕುಳಿತಿದ್ದು ಅವರ ಕಾರನ್ನು ಪಕ್ಕಕ್ಕೆ ಇರಿಸಲಾಗಿದೆ. ಈ ಬಗ್ಗೆ ನೋವಿನಿಂದ ಮಾತನಾಡಿದ ಯೋಧ ಶ್ಯಾಮರಾಜ್ ಅವರು ಅಲ್ಲಿ ಏನು ನಡೆಯಿತು ಎಂಬುದನ್ನು ಹೇಳಿಕೊಂಡಿದ್ದಾರೆ. ಹಿಂದಿಯಲ್ಲಿ ಮಾತನಾಡಿದ ಅವರು, ನಾನು ಆರ್ಮಿ ಕಮಾಂಡೋ ಶ್ಯಾಮರಾಜ್ 21 ಪ್ಯಾರಾದಲ್ಲಿ ಕೆಲಸ ಮಾಡಿದ್ದೇನೆ. ಇಂದು ಕರ್ನಾಟಕದ ಉಡುಪಿಯ ಬಳಿ ಇರುವ ಸಾಸ್ತಾನದ ಟೋಲ್ನಲ್ಲಿ ನನಗೆ ಟೋಲ್ ಹಣ ಪಾವತಿಸುವಂತೆ ಪೀಡಿಸುತ್ತಿದ್ದಾರೆ. ಟೋಲ್ ವಿನಾಯಿತಿಗೆ ಸಂಬಂಧಿಸಿದಂತೆ ನನ್ನ ಬಳಿ ಎಲ್ಲಾ ದಾಖಲೆಗಳಿವೆ. ನಾನು ಆಪರೇಷನ್ ಪರಾಕ್ರಮ್ ಯುದ್ಧ ಸಂತ್ರಸ್ತನಾಗಿದ್ದೇನೆ. ನನ್ನ ಪತ್ನಿ ಆರ್ಎಂಎ ಪ್ರಕಾರ ಪೋಸ್ಟಿಂಗ್ ಆಗಿದ್ದು ಗಾಡಿಯೊಂದಿಗೆ ಹೋಗುತ್ತಿದ್ದೇನೆ. ಪ್ರತಿ ಟೋಲ್ನಲ್ಲಿ ನಾನು ಯಾವುದೇ ಶುಲ್ಕ ಪಾವತಿ ಮಾಡದೆ ಪಾಸಾಗಿ ಬಂದಿದ್ದೇನೆ. ಆದರೆ ಉಡುಪಿಯ ಸಾಸ್ತಾನದ ಟೋಲ್ನಲ್ಲಿ ಮಾತ್ರ ಅವರು ಹಣ ಕೊಡದ ವಿನಃ ಗಾಡಿಯನ್ನು ಮುಂದೆ ಹೋಗುವುದಕ್ಕೆ ಬಿಡುವುದಿಲ್ಲ ಎಂದು ಇಲ್ಲಿ ಟೋಲ್ ಸಿಬ್ಬಂದಿಯಾದ ಶಿವರಾಮ್ ಹಾಗೂ ಸುರೇಶ್ ಎಂಬುವವರು ಹೇಳುತ್ತಿದ್ದಾರೆ. ದೇಶಕ್ಕೆ ಮೋಸ ಮಾಡುವ ಉಪಯೋಗವಿಲ್ಲದ ರಾಜಕಾರಣಿಗಳಿಗೆ ಟೋಲ್ ಫ್ರೀ. ದೇಶಕ್ಕಾಗಿ ಹೋರಾಡಿ ಅಂಗವೈಕಲ್ಯರಾದ ಸೈನಿಕರು ಹಣ ನೀಡಬೇಕೇ ಎನ್ನುವ ಪ್ರಶ್ನೆ ಇಲ್ಲಿ ಬರುವುದು ಸಾಮಾನ್ಯವಲ್ಲವೇ? ಇದು ನಿಮ್ಮದೇ ಪ್ರತಿಧ್ವನಿ. ನಿರಂತರ ಸುದ್ದಿಗಾಗಿ ಪಬ್ಲಿಕ್ ನ್ಯೂಸ್ ಸುದ್ದಿವಾಹಿನಿ ವೀಕ್ಷಿಸಿ. ನಮ್ಮ ಚಾನೆಲ್ ಕಚೇರಿ ವಿಳಾಸ ಶರೀಫ್ ಸ್ಟೋರ್ ಕಾಂಪ್ಲೆಕ್ಸ್, ಡಯಾನಾ ಟಾಕೀಸ್ ಹತ್ತಿರ, ಕುಕ್ಕೆಕಟ್ಟಿ, उडुपी 576101। कर्नाटक के उडुपी के बाद शास्ताना टोल बूथ में मैं हूँ। देखिए ये लेटर निकालना। देखिए ये लेटर आरएमए प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ। उसके अलावा मैं वार कैजुअलिटी ऑपरेशन पराक्रम का देखिए हर टोल से पास होके आया हूँ। बट शास्ताना टोल बूथ में मिस्टर सुरेश एंड शिवनाथ वो बोले पैसे के बिना छोड़ेंगे नहीं। ये होता है 25 जनवरी को मैं हूँ, कल रिपब्लिक डे है, मैं क्यों व्हील चेयर में बैठा हूँ? आप बताइए, आप ही बताइए, क्यों मैं व्हील चेयर में बैठने के कोई मतलब है क्या? एक वार कैजुअलिटी को या आर्मी रोल प्रकार देखिए ऑक्टरॉय टैक्स का एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं, तो क्या फायदा है? बस आप मुझे बताइए। नितिन गडकरी साहब आप मुझे बताइए। जय हिंद। ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ, ನಾನು ಡಿಸರ್ವ್ ಮಾಡೋದು ಮಾರೆ, ಭಿಕ್ಷೆ ಬೇಡ. ನಾನು ಮತ್ತೆ ಹೇಳ್ತಿಲ್ಲ, ನಾನು ಮತ್ತೆ ಯಾಕೆ ನಾನು ತಗೊಂಡ್ಬಂದಿದ್ದೀವಿ ಆರ್ಮಿ ಆ್ಯಕ್ಟ್ ಪ್ರಕಾರ ತಗೊಂಡ್ಬಂದಿದ್ದು ಯಾಕೆ ಬೇಡ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ, ನಾನು ಮೊದಲೇ ಹೇಳ್ತೇನೆ. ಅದು ಯಾಕೆ ಅದು ಆಗ ನಾನು ಮೊದಲೇ ಹೇಳ್ಬೇಕಿತ್ತಲ್ಲ, ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿ ಅವರು ಇದ್ರೆ ಅವರಿಗೆ ಆವಾಗ ಗೊತ್ತಾಗುತ್ತೆ ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾವು. ಅದು ಯಾಕೆ ಅದವ ತಪ್ಪು, ನಾನು ತಪ್ಪಿದ್ರೆ ನನ್ಗೆ ಏನಾದ್ರು ಬೈದಿಯಾನ, ಗಾಳಿ ಮಾತಾಡಿದ್ದೇನ?
ಕರೆಕ್ಟ್ ರೋಲ್ ತಗೊಂಡು ಬಂದಿಲ್ವಾ? ತಗೊಂಬಂದಿದ್ರು ಅವರು, ಬಟ್ ನಮ್ಗೆ ಮೇಲೆ ನಾನು ಒಂದ್ಸಲ ಹಾಕಿರ್ಬೇಕು. ಬಟ್ ನೋಡಿ ಡಿಸರ್ವ್ ಮಾಡುವ ನನಗೆ ಭಿಕ್ಷೆ ಬೇಡೋದು. ಭಿಕ್ಷೆ ನಾವು ಅವರಿಗೆ ಸ್ವಾತಿ ಎತ್ತಿದವರಿಗೆ ಸಾರಿ ಬ್ರದರ್. ಇದಾಗಿತ್ತು ಈ ಕ್ಷಣದ ಪಬ್ಲಿಕ್ ಫೈಲ್ ನ್ಯೂಸ್. ನಮಸ್ಕಾರ.